ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ. ಇವತ್ತು ನಾವು ಈ ವಿಡಿಯೋದಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದೀವಿ. ಯಾವುದು ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದೀವಿ. ಈ ಉಪ್ಪಿನಕಾಯಿ ಬಂದು ಆಂಧ್ರ ಸ್ಟೈಲಲ್ಲಿ ಇವತ್ತು ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡೋದು ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನಾನು ಒಂದು 6 ಮಾವಿನ ಕಾಯಿನ ತಗೊಂಡಿದ್ದೀನಿ. ಇದು ಬಂದು ನಾವು ಮಾರ್ಕೆಟಿಂದ ತಂದಿರ್ತೀವಲ್ಲ ಡೈರೆಕ್ಟ್ ಆಗಿ. ಸೊ ಈ ಮಾವಿನಕಾಯಿನ ನಾವು ಫಸ್ಟ್ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಏನಕ್ಕೆ ಅಂದರೆ ಈ ಮಾವಿನಕಾಯಿ ಮೇಲೆಗಡೆ ನೋಡಿ ಸ್ವಲ್ಪ ಗಮ್ಮಾಗಿರುತ್ತಲ್ಲ, ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಗಮ್ ಅನ್ನೋದು ಹೋಗ್ಬಿಡತ್ತೆ. ಈಗ ನೋಡಿ ಈ ತರ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದಾಯ್ತಲ್ಲ, ಈಗ ಒಂದು ಡ್ರೈ ಕ್ಲಾತ್ ತಗೊಂಡು ಈ ಮಾವಿನಕಾಯಿ ಎಲ್ಲಾನು ನೀರು ಇಲ್ದಿರ ನೀಟಾಗಿ ಅದನ್ನ ಒರೆಸ್ಕೋಬೇಕು. ನಮ್ಗೆ ಒದ್ದೆ ಅಂಶ ಇರಬಾರ್ದು. ಈಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಹೇಳ್ತೀನಿ ನೋಡಿ. ನೀವ್ ಯಾವತ್ತಾದ್ರೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀರಾ ಅಂದಾಗ ಆ ಮೇಲ್ಗಡೆ ತೊಟ್ಟಿರುತ್ತಲ್ಲ ಅದನ್ನ ತೆಗೆದ್ಬಿಡಿ. ಈಗ ಏನು ಅಂದ್ರೆ ಮಾವಿನಕಾಯಲ್ಲಿ ವಾಟೆ ಇರುತ್ತೆ ಅಲ್ಲ, ವಾಟೆ ಸಮೇತ ನೀವು ಕಟ್ ಮಾಡಬೇಕು. ಏನಕ್ಕೆ ಅಂದ್ರೆ ನಮ್ಗೆ ಪೀಸಸ್ ಗಟ್ಟಿ ಬರ್ಬೇಕು ಅಂದ್ರೆ ವಾಟೆ ಸಮೇತನೇ ಈ ತರ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ನಾವು ವಾಟೆ ಸಮೇತ ಎಲ್ಲ ಮಾವಿನಕಾಯಿಗಳನ್ನು ಕಟ್ ಮಾಡ್ಕೊಂಡು ಅಲ್ಲ, ಈಗ ಈ ತರ ಚಾಕುವಿನ ಸಹಾಯದಿಂದ ಆ ವಾಟೆ ಅಂತಾರ ಏನಂತಾರೋ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಈ ವೈಟ್ ಕಲರ್ ಪೋರ್ಷನ್ ಇದೆಯಲ್ಲ ಇದನ್ನ ಈ ತರ ತೆಗೆದ್ಬಿಡಿ. ತೆಗ್ದಿದ್ದಾದ್ಮೇಲೆ ನೋಡಿ ಅಲ್ಲಿ ಸ್ವಲ್ಪ ನಿಮ್ಗೆ ಕಪ್ಪು ಅನಿಸ್ತಿದೆ ಅಲ್ಲ ಅಲ್ಲಲ್ಲಿ ಮಾವಿನಕಾಯಿಗಳಲ್ಲಿ, ಇದನ್ನ ಯಾವ ತರ ಮಾಡೋದು ಅಂತ ನಾನು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಎಲ್ಲಾ ಮಾವಿನಕಾಯಿಗಳಲ್ಲೂ ಈ ತರದ್ದು ಒಂದು ಬೀಜ ತರ ಇದೆಯಲ್ಲ ಇದನ್ನ ಎಲ್ಲಾದ್ರಿಂದನೂ ತೆಕ್ಕೊಂಡ್ಬಿಡ್ಬೇಕು. ಎಲ್ಲದಕ್ಕೂ ಹಾಗೆ ಮಾಡಿ. ನಾನು ಆಗ್ಲೇ ಹೇಳಿದ್ದೆ ಅಲ್ಲ, ಅದೊಂಥರ ಬ್ಲಾಕ್ ಡಾಟ್ಸ್ ಕೊಳ್ತೋಗಿರೋ ತರ ಇದೆ ಅಂತ. ಕೊಳ್ತೋಗಿರೋದು ಅಂತ ಅಲ್ಲ, ಅಂದ್ರೆ ಆತರ ಕಪ್ಪು ಡಾಟ್ಸ್ ಇದ್ದಾಗ ನೀವು ನೋಡಿ ಈ ತರ ಒಂದು ಚಮಚ ತಗೊಳ್ಳಿ, ಸ್ಪೂನ್ ತಗೊಂಡು ಅಲ್ಲಿ ಬ್ಲಾಕ್ ಡಾಟ್ಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಈ ತರ ಕೆರೆದು ಬಿಡ್ಬೇಕು. ಸ್ವಲ್ಪ ಈ ತರ ಕೆರೆಯೋದ್ರಿಂದ ಏನಾಗೋಗುತ್ತೆ, ನಿಮ್ಗೆ ಕಪ್ಪು ಮಚ್ಚೆಗಳು ಅಂತ ಇರೋದಿಲ್ಲ, ಈಸಿಯಾಗಿ ರಿಮೂವ್ ಆಗೋಗುತ್ತೆ. ಹಾಗಂತ ಅದು ಕೊಳ್ತೋಗಿರೋದು ಅಲ್ಲ. ಈಗ ನಾವ್ ಈ ತರ ಕಪ್ಪದೆಲ್ಲ ಇದ್ದಿದ್ದು ಈ ತರ ಸ್ಪೂನಿನ ಸಹಾಯದಿಂದ ತೆಗ್ದಿದ್ದಾದ್ಮೇಲೆ ಈಗ ಒಂದು ಡ್ರೈ ಕ್ಲಾತ್ ತಗೊಂಡು ಈ ತರ ಒಂದ್ಸರಿ ನೀಟಾಗಿ ಈ ತರ ಒರೆಸ್ಕೊಂಡ್ಬಿಡಿ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ವೈಟ್ ಕಲರ್ ಪೊರೆ ಇದೆಯಲ್ಲ, ಈ ತರ ವೈಟ್ ಕಲರ್ ಪೊರೆ ಇದ್ದಾಗ ಅದನ್ನ ತೆಕ್ಕೊಂಡ್ಬಿಡ್ಬೇಕು. ಒಂದ್ ವೇಳೆ ನೀವು ಅದನ್ನ ತೆಗ್ದಿಲ್ಲ ಅಂದಾಗ ನೀವು ಫೈನಲ್ ಆಗಿ ಎಲ್ಲ ಮಾಡಿದ್ದಾದ್ಮೇಲೆ ಉಪ್ಪಿನಕಾಯಿ ಮೇಲ್ಗಡೆ ವೈಟ್ ಕಲರ್ ಅನ್ನೋದು ತೇಲುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ತೆಕ್ಕೊಂಡ್ಬಿಡ್ಬೇಕು. ನೋಡಿ ಈಗ ನಾನು ಮಾವಿನಕಾಯಿನ ಕಟ್ ಮಾಡ್ಕೊಂತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಏನೇನ್ ಸ್ಟೆಪ್ಸ್ ಫಾಲೋ ಮಾಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ. ಅದೊಂದು ಬೀಜ ತರ ಇತ್ತಲ್ಲ ಆ ಕಿಡ್ನಿ ಶೇಪಿಂದು, ಅದನ್ನ ತೆಗ್ದಾಯ್ತು. ಅದಾದ್ಮೇಲೆ ಬ್ಲಾಕ್ ಡಾಟ್ಸ್ ಇತ್ತಲ್ಲ, ಅದು ಸ್ಪೂನಿನ ಸಹಾಯದಿಂದ ಕೆರೆದ್ಬಿಟ್ಟಿದೀವಿ ಚೆನ್ನಾಗಿ. ಅದಾದ್ಮೇಲೆ ಆ ವೈಟ್ ಪೊರೆಗಳು ಹೇಳಿದ್ನಲ್ಲ ಅದನ್ನ ತೆಕ್ಕೊಂಡ್ಬಿಡ್ಬೇಕು. ಸೊ ಆ ತರ ತೆಗ್ದಿದ್ದೆಲ್ಲ ಆದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಈ ತರ ಕಟ್ ಮಾಡ್ಕೊಳ್ಳಿ. ನನಗೆ ಈ ತರ ಶೇಪ್ ಇದ್ರೆ ಸಾಕು, ಸೊ ಹಾಗಾಗಿ ನಾನು ಈ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ ನೀವ್ ಈ ತರ ಕಟ್ ಮಾಡ್ಬೇಕಾದ್ರೆ ಗಮನದಲ್ಲಿ ಒಂದು ಇಟ್ಕೋಬೇಕು, ಏನು ಅಂದ್ರೆ ವಾಟೆ ಸಮೇತನೇ ನೀವು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜಿಗೆ ಮಾಡ್ಕೊಳ್ಳಿ, ಬಟ್ ವಾಟೆ ಸಮೇತನೇ ನೀವು ಕಟ್ ಮಾಡ್ಕೋಬೇಕು. ಈಗ ನೋಡಿ ನಾವು ವಾಟೆ ಸಮೇತ ಕಟ್ ಮಾಡ್ಕೊಂಡಿದೀವಲ್ಲ ಈ ತರ ಮಾವಿನಕಾಯಿ ಪೀಸಸ್, ಇದರಲ್ಲಿ ಸ್ವಲ್ಪನಾದ್ರೂ ನಮ್ಗೆ ಒದ್ದೆ ಅಂಶ ಅನ್ನೋದು ಇರುತ್ತೆ, ಹಾಗಾಗಿ ತುಂಬಾ ತಿಂಗಳು ಸ್ಟೋರ್ ಮಾಡಕ್ ಆಗಲ್ಲ. ಈ ತರದೊಂದು ಡ್ರೈ ಕ್ಲಾತ್ ಇಟ್ಬಿಟ್ಟು ಇದನ್ನ ಒಂದು 1/4 ಗಂಟೆ ಆರ್ಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಯಾವ್ಯಾವ ಮಸಾಲ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋಣ. ಸೊ ಈಗ ಇದನ್ನ 1/4 ಗಂಟೆ ಆರ್ಲಿಕ್ಕೆ ಬಿಟ್ಬಿಡ್ಬೇಕು. ಈಗ ನೋಡಿ ಸ್ಟವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಟು ಅದರಲ್ಲಿ ಈಗ ನಾವು ಸಾಸಿವೆನ ಹಾಕೋಬೇಕು. ಈ ಸಾಸಿವೆ ಬಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಬೇಕು ನಾವು, ಹಾಗಂತ ಹೆವಿ ರೋಸ್ಟ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡ್ರಿ. ಆತರ ಏನಾದ್ರು ಮಾಡಿದ್ರೆ ನಮ್ ಉಪ್ಪಿನಕಾಯಿ ಅನ್ನೋದು ತುಂಬಾ ಕಹಿ ಬಂದ್ಬಿಡುತ್ತೆ. ಈ ಕ್ವಾಂಟಿಟಿನ ನಾನು ಮತ್ತೆ ಹೇಳ್ತೀನಿ, ಸ್ವಲ್ಪ ನಮ್ಗೆ ಬಿಸಿ ಅನ್ಸಿದ್ರೆ ಸಾಕು. ಈಗ ಸೇಮ್ ಅದೇ ಬಾಂಡ್ಲಿನಲ್ಲಿ ನಾನು ಮೆಂತ್ಯ ಕಾಳುಗಳನ್ನ ಹಾಕಿದ್ದೀನಿ. ಈ ಮೆಂತ್ಯ ಕಾಳುಗಳನ್ನ ಅಷ್ಟೇ ನೀವು ಹೆಚ್ಚಿಗೆ ರೋಸ್ಟ್ ಮಾಡ್ಬಿಟ್ರೆ ನಿಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನೋದು ಏನಿದೆಯೋ ಅದು ತುಂಬಾ ಕಪ್ಪು ಬಂದ್ಬಿಡುತ್ತೆ. ಸೊ ಹಾಗಾಗಿ ಲೈಟ್ ಆಗಿ ನಮಗೆ ಬಿಸಿ ಆದ್ರೆ ಸಾಕು. ಈಗ ನಾನು ಅಂಗಡಿಯಿಂದ ತಂದಿರುವಂತಹ ಕಲ್ಲುಪ್ಪನ್ನು ಕೂಡ ಸ್ವಲ್ಪ ರೋಸ್ಟ್ ಅಂದ್ರೆ ಬಿಸಿ ಮಾಡ್ಕೊಂತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಜೋರ್ ಬಿಸಿಲು ಇರೋ ತರ ಆದಲ್ಲಿ ಬಿಸಿಲಿಗೆ ಒಂದ್ ಸ್ವಲ್ಪ ಹೊತ್ತಿಟ್ರು ಸಾಕು. ಇಲ್ಲಿ ನಮ್ಗೆ ಕಂಟಿನ್ಯೂಸ್ಲಿ ಮಳೆ ಬೀಳ್ತಿರೋದ್ರಿಂದ ನಮ್ಗೆ ಅಷ್ಟು ಬಿಸಿಲಿಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂತಾ ಇದ್ದೀನಿ. ಯಾಕಂದ್ರೆ ನಾವು ತುಂಬಾ ತಿಂಗಳು ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಇದನ್ನು ಕೂಡ ಬಿಸಿ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಇದೆಲ್ಲ ನಾವು ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು ಮೊದಲಿಗೆ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಇದು ಬಂದು ಫುಲ್ ತಣ್ಣಗಾದ್ಮೇಲೆ ನಾನು ಮೆಂತ್ಯ ಕಾಳುಗಳನ್ನ ಹಾಕ್ತಿರೋದು. ಈಗ ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ಬಿಡ್ಬೇಕು.
ಈಗ ನಾವು ಮೆಂತ್ಯ ಕಾಳು ಸ್ವಲ್ಪ ಫೈನ್ ಪೌಡರ್ ಮಾಡಿ ಅಂತ ಹೇಳಿದ್ವಲ್ಲ, ಬಟ್ ನೀವು ಈ ಥರ ಸಾಸಿವೆನ ರುಬ್ಬಬೇಕಾದ್ರೆ ಫುಲ್ ಪೌಡರ್ ಆಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಏನಕ್ಕೆ ಅಂದರೆ ನಿಮಗೆ ಫೈನಲ್ ಲುಕ್ಕಲ್ಲಿ ಗೊತ್ತಾಗುತ್ತೆ. ಈ ಪಿಕಲ್ ಮಾಡ್ಬೇಕಾದ್ರೆ ಮೇಲ್ಗಡೆ ಎದ್ದೆದ್ದು ಕಾಣುತ್ತಲ್ಲ, ಸೊ ಅದನ್ನ ಯಾವುದೂ ಅಲ್ಲ, ಇದೇ ಸಾಸಿವೆದೇನೆ. ಸೊ ಹಾಗಾಗಿ ತರಿ ರುಬ್ಕೋಬೇಕು. ಈಗ ನಾನು ಸೇಮ್ ಉಪ್ಪು ಕೂಡ ಹಾಗೆ ಸ್ವಲ್ಪ ಅಂದರೆ ನಾರ್ಮಲ್ ಸಾಲ್ಟ್ ಇರುತ್ತಲ್ಲ ಆ ಥರ ಸಾಲ್ಟಿಗೆ ಬರೋ ಥರ ರುಬ್ಕೊತೀನಿ. ಇದು ಸ್ವಲ್ಪ ಕಲ್ಲುಪ್ಪು ಅಲ್ವಾ, ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಅನಿಸ್ತಿದೆ ಅಲ್ಲ ಇವ್ರು ಕಲ್ಲುಪ್ಪು ತಗೊಂಡು ಮತ್ತೆ ಅದನ್ನು ರುಬ್ತಿದ್ದಾರೆ ಅಂತ ಹೇಳಿ ಫೈನ್ ಪೌಡರ್ ಆಗಿ. ಹೌದು, ನೀವು ಕಲ್ಲುಪ್ಪು ತಗೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಅದರ ಜೊತೆಗೆ ನೀವು ಹಾಕೋ ಅಳತೆ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೀವು ಒಂದು ಹಿಡಿ ಕೈಯಲ್ಲಿ ಉಪ್ಪು ಹಾಕಿದ್ರ ಅಂದರೆ ಕರೆಕ್ಟ್ ಉಪ್ಪೇ ಇರುತ್ತೆ. ಅದೇ ಸ್ಪೂನ್ ಲೆಕ್ಕದಲ್ಲಿ ಅದೇ ನಾರ್ಮಲ್ ಪೌಡರ್ ಆದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ರುಚಿಗೂ ಚೆನ್ನಾಗಿರುತ್ತೆ, ಕರೆಕ್ಟ್ ಕ್ವಾಂಟಿಟಿ ಕೂಡ ಇರುತ್ತೆ ಅಂತ ಹೇಳಿ ನಾನು ಇದನ್ನು ತಗೊಂಡು ನಾನು ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಅದೇ ಎಳ್ಳು ಬರುತ್ತಲ್ಲ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಈ ಥರ ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಕೆಲವರು ಹಸಿ ಎಣ್ಣೆನೆ ಮೇಲೆ ಹಾಕೊತಾರೆ, ಬಟ್ ನಾನು ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿ ನೀವು ಉಪ್ಪಿನಕಾಯಲ್ಲಿ ಹಾಕೋ ಥರ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ನಿಮ್ಮ ಇಷ್ಟ. ಸಾಸಿವೆ ಎಳ್ಳೆಣ್ಣೆ ಹಾಕೋಬೋದು, ಇಲ್ಲ ಗ್ರೌಂಡ್ ನಟ್ ಆಯಿಲಾರು ಹಾಕೋಬೋದು. ನೋಡಿ, ಫ್ಯಾನ್ ಕೆಳಗಡೆ ಅಂತ ಹೇಳಿದ್ನಲ್ಲ, ಒಂದು 15 ನಿಮಿಷ ಹಿಂಗಿಟ್ಟು ಅಷ್ಟರಲ್ಲಿ ಮಸಾಲ ರುಬ್ಬಿದ್ದೀವಲ್ಲ ಇದುವರೆಗೆ. ಈಗ ಇದೆಲ್ಲ ಆಗೋಗಿದೆ. ಈಗ ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಈಗ ನೋಡೋಣ ಬನ್ನಿ. ಇವೆಲ್ಲ ಒಂದು ಪ್ಲೇಟಿಗೆ ಈ ಥರ ಎತ್ತಿಟ್ಕೊತಿದ್ದೀನಿ. ಯಾವ ಥರ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. 1 kg ಉಪ್ಪಿನಕಾಯಿಗೆ ಈಗ ನಾನು 1/4 kg ಖಾರ ಪೌಡರ್ ತಗೊಂಡಿದ್ದೀನಿ. ಆ ಗ್ಲಾಸ್ ಬಂದು 1/4 kg ಕ್ವಾಂಟಿಟಿ ಇಡಿಸುತ್ತೆ. ಈಗ ನಾನು ಕ್ವಾಂಟಿಟಿ ಹೇಳ್ತಿದ್ದೀನಲ್ವಾ, 100 ಗ್ರಾಮಿನಷ್ಟು ನಾನು ಸಾಸಿವೆ ತಗೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ರುಬ್ಬಿ ಇಟ್ಕೊಂಡಿರೋದು. ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಿನಷ್ಟು ಮೆಂತ್ಯ ಕಾಳು ಹಾಕೊಂಡು ಅದು ಕೂಡ ರೋಸ್ಟ್ ಮಾಡಿ ಫ್ರೈ ಮಾಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಿನಷ್ಟು ಅರಿಶಿನ ಪೌಡರ್ ತಗೊಂಡಿದ್ದೀನಿ. ಸೊ ಇದೆಲ್ಲ ಕ್ವಾಂಟಿಟೀಸ್ ನಿಮಗೆ ಪರ್ಫೆಕ್ಟ್ ಆಯ್ತಂತ ಅನ್ಕೋತೀನಿ. 1 kgಗೆ 1 kg ಮಾವಿನಕಾಯಿಗೆ ಇಲ್ಲಿ ನಾನು 200 ಗ್ರಾಮಿನಷ್ಟು ಉಪ್ಪು, ಅಂದರೆ ಈ ಕಲ್ಲುಪ್ಪನ್ನ ನಾನು ಈ ಥರ ಮಿಕ್ಸಿ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಹಾಗೆ 1/4 kg ಖಾರ. ನೋಡಿ, ಇಲ್ಲಿ ಬಂದು ನಾನು 6 ರಿಂದ 7 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಬಂದು ಮೇಲ್ಗಡೆ ಸಿಪ್ಪೆನೂ ತೆಗೆದು ಆಮೇಲೆ ಲಾಸ್ಟಿಗೆ ತೊಟ್ಟಿರುತ್ತಲ್ಲ ಅದನ್ನು ತೆಕ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಒಂದು ವೇಳೆ ನಿಮ್ಗೆ ಇದು ಇಷ್ಟ ಇಲ್ಲ ಅನ್ನೋ ಥರ ಅದಲ್ಲಿ ಸ್ಕಿಪ್ ಮಾಡ್ಬೋದು. ಬಟ್ ಮಾವಿನಕಾಯಲ್ಲಿ ಯಾವತ್ತಾದ್ರೂ ಬೆಳ್ಳುಳ್ಳಿ ಇದ್ದರೆ ಅದಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದುವರೆಗೆ ಯೂಸ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಈ ಥರದೊಂದು ಪಾತ್ರೆ ತಗೊತಿದ್ದೀನಿ. ನೋಡಿ, ಈಗ ನಾನು ಬಿಸಿ ಮಾಡಿ ಇಟ್ಟಿದ್ನಲ್ಲ ಆ ಎಣ್ಣೆನ ಇದರಲ್ಲಿ ಹಾಕೊಂಡ್ಬಿಡ್ತಾ ಇದ್ದೀನಿ. ಫುಲ್ ಅಂದರೆ ಫುಲ್ ಅಲ್ಲ, ಅರ್ಧ ಈಗ ಎಣ್ಣೆ ಹಾಕೊತೀನಿ, ಮತ್ತಷ್ಟು ಅರ್ಧ ಪಕ್ಕಕ್ಕೆ ಎತ್ತಿಡ್ತೀನಿ. ಈಗ ನೋಡಿ, ಆ ಮಾವಿನಕಾಯಿ ಎಲ್ಲ ನಾವು ಇಷ್ಟೋ ತನಕ ಡ್ರೈ ಮಾಡಿ ಇಟ್ಟಿದ್ವಲ್ಲ, ಬಿಸಿಲು ಅಂದರೆ ಫ್ಯಾನಿಗಿಟ್ಟು, ಬಿಸಿಲಿಗೆ ಮಾತ್ರ ಏನು ಇಡಕ್ಕೆ ಹೋಗ್ಬೇಡಿ ನೀವು, ಫ್ಯಾನಿಗಿಡ್ರಿ. ಈಗ ಆ ಮಾವಿನಕಾಯಿ ಪೀಸಸ್ ಏನೇನಿದೆಯೋ ಅದು ಎಣ್ಣೆನಲ್ಲಿ ಸ್ವಲ್ಪ ನಾವು ಮುಳುಗಿಸಿ ತೆಗಿತಾ ಇರಬೇಕು. ಈಗ ನಾನು ಮಾಡಿ ತೋರಿಸ್ತೀನಿ, ಅದೇ ಪ್ರೊಸೀಜರ್ ನೀವು ಫಾಲೋ. ಈ ರೀತಿ ಮಾವಿನಕಾಯಿ ಪೀಸ್ನ ಎಣ್ಣೆಯಲ್ಲಿ ಈ ತರ ಮುಳುಗಿಸಿ ತೆಗಿಯೋ ತರ ಆದಲ್ಲಿ ನಾವು ವರ್ಷಾನ್ಗಟ್ಲೆ ಇದನ್ನ ಇಡಬಹುದು, ಗಟ್ಟಿಯಾಗಿರುತ್ತೆ. ನೋಡಿ, ಈಗ ನಾವು ಆ ತರ ಮುಳುಗಿಸಿದ್ದಂಥದ್ನ ಇನ್ನೊಂದು ಪಾತ್ರೆನಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ನೀವು ಎಣ್ಣೆನ ತುಂಬಾ ಬಿಸಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಉಗುರು ಬೆಚ್ಚಗೆ ಬಿಸಿ ಆದ್ರೆ ಸಾಕು. ಆ ಉಗುರು ಬೆಚ್ಚಗೆ ಬಿಸಿ ಆಗಿರೋ ಎಣ್ಣೆನ ಫುಲ್ ತಣ್ಣಗಾದ್ಮೇಲೆ ನಾವು ಇದನ್ನ ಯೂಸ್ ಮಾಡಬೇಕು. ಒಟ್ಟಾರೆ ಇಲ್ಲಿ ನಾನು ತಗೊಂಡಿರೋದು 600 ಗ್ರಾಮು ಎಣ್ಣೆ. ನೋಡಿ, ಈಗ ಈ ಥರದ್ದೊಂದು ಬೌಲ್ ತಗೊಳ್ಳಿ. ಇದರಲ್ಲಿ ನಾವು ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದರಲ್ಲಿ ನಾನು 1/4 kg ಖಾರ ಹಾಕೊತಿದ್ದೀನಿ, ಖಾರ ಪೌಡರು. ನೋಡಿ, ನಾವು ಯಾವ ಗ್ಲಾಸಲ್ಲಿ ಖಾರ ಪೌಡರ್ ಯೂಸ್ ಮಾಡಿದೀವೋ ಅದೇ ಗ್ಲಾಸಲ್ಲಿ 3/4 ಗ್ಲಾಸ್ ಅಷ್ಟು ಉಪ್ಪು ಹಾಕೋಬೇಕು. ಅಂದರೆ ಅಲ್ಲಿ ಕರೆಕ್ಟಾಗಿ 200 ಗ್ರಾಮ್ ಆಗುತ್ತೆ. ಆಲ್ರೆಡಿ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮೆಂತೆಕಾಳು ಪೌಡರು, ಅದು 1-2 ಟೇಬಲ್ ಸ್ಪೂನಿನಷ್ಟು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಸಾಸಿವೆನೂ ಕೂಡ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಿದ್ವಲ್ಲ, ಇದು 100 ಗ್ರಾಮಿನಷ್ಟು ಫುಲ್ ಕಂಪ್ಲೀಟಾಗಿ ಹಾಕೊಂಬಿಡಿ. ಈಗ ಅರಿಶಿನ ಬಂದು 1 ದೊಡ್ಡ ಸ್ಪೂನಲ್ಲಿ ಕಂಪ್ಲೀಟಾಗಿ 1 ಟೇಬಲ್ ಸ್ಪೂನಿನಷ್ಟು ಅರಿಶಿನ ಹಾಕ್ಕೊಳ್ಳಿ. ಈಗ ಇಷ್ಟು ಮಸಾಲೆಗಳನ್ನು ಹಾಕಿದ್ದೀವಲ್ಲ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕಂಫರ್ಟಬಲ್ ಅನಿಸ್ತಿಲ್ಲ, ಸೊ ಹಾಗಾಗಿ ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ನಾವು ಮಾವಿನಕಾಯಿ ಎಲ್ಲ ಎಣ್ಣೆನಲ್ಲಿ ಅಂದರೆ ಸ್ವಲ್ಪ ಅದ್ದಿ ತೆಗ್ದಿದೀವಲ್ಲ, ಅದರಲ್ಲಿ ಈಗ ನಾವು ಮಿಕ್ಸ್ ಮಾಡಿರುವಂತಹ ಮಸಾಲ ಎಲ್ಲಾನು ಹಾಕಿ ಕೈಯಲ್ಲೇ ಸ್ವಲ್ಪ ನೀಟಾಗಿ ಕಲಿಸ್ರಿ, ಸೊ ದಟ್ ಪ್ರತಿ ಪೀಸಿಗೂ ಹೋಗಿ ಮಸಾಲೆಗಳು ಅಂಟುತ್ತೆ. ಈ ಟೈಮಲ್ಲಿ ನೋಡಿ, ನಾವು ಈ ಬೆಳ್ಳುಳ್ಳಿ ಏನು ತಗೊಂಡಿದ್ದೀವೋ 6 ರಿಂದ 7 ಬೆಳ್ಳುಳ್ಳಿ ಇದನ್ನ ಹಾಕ್ಕೊಳ್ಳಿ. ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಖಂಡಿತವಾಗ್ಲೂ ನೀವು ಹಾಕೋ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಎಣ್ಣೆನೂ ಅರ್ಧ ಎತ್ತಿಟ್ಟಿದ್ವಲ್ಲ, ಆ ಎಣ್ಣೆನ ಹಾಕ್ಕೊಂಡು ಕಂಪ್ಲೀಟಾಗಿ ನೀವು ಕಲಿಸ್ತಾ ಇರಿ, ಸೊ ದಟ್ ನಿಮಗೆ ಪ್ರತಿ ಮಾವಿನಕಾಯಿ ಪೀಸಸ್ಗೂ ಹೋಗಿ ಉಪ್ಪು ಖಾರ ಅನ್ನೋದು ಹಿಡಿಯುತ್ತೆ.
ಈಗ ಇದರಲ್ಲಿ ನಾವು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ನಾನು ಚಿಲ್ಲಿ ಫ್ಲೇಕ್ಸ್ ಅಂತ ಅಂದರೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನೇ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡೆ, ಅದು ಚಿಲ್ಲಿ ಫ್ಲೇಕ್ಸ್ ಥರ ಆಗಿದೆ. ಸೊ ಈಗ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮನೇಲಿಲ್ಲ ಅಂತ ನೀವು ಟೆನ್ಷನ್ ಆಗಬೇಡಿ, ಮನೇಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಬಿಸಿ ಮಾಡಿ ಇಟ್ಟಿದ್ವಲ್ಲ ಎಣ್ಣೆನ, ಸೊ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ನಾನು ಈ ಥರದ್ದೊಂದು ಬೌಲ್ ತೊಗೊಂಡಿದ್ದೀನಿ. ಈ ಥರ ಬೌಲ್ನಲ್ಲಿ ನಾನು ಇದುವರೆಗೆ ಮಿಕ್ಸ್ ಮಾಡಿರುವಂತಹ ಮಾವಿನಕಾಯಿ ಪೀಸಸ್ ಎಲ್ಲ ಇದರಲ್ಲಿ ಹಾಕಿ ಇದನ್ನು ನಾವು 3 ದಿನದವರೆಗೆ ಸ್ಟೋರ್ ಮಾಡಬೇಕು. ಅಂದರೆ ಉಪ್ಪು ಖಾರ ಟೇಸ್ಟ್ ಎಲ್ಲ ಒಂದು 3 ದಿನ ಬಿಟ್ಟು ನೋಡಿದ್ರೆ ಯಾವ ಥರ ಇರುತ್ತೆ ಅಂತ ನಮಗೆ ಟೇಸ್ಟ್ ಎಲ್ಲ ಗೊತ್ತಾಗುತ್ತಲ್ಲ. ಸೊ ಹಾಗಾಗಿ ಯಾವುದೇ ಥರ ನೀರು ಏನು ಟಚ್ ಮಾಡಿದಿರ ಇದಕ್ಕೆ ಅಂತಲೇ ಸಪ್ರೇಟ್ ಒಂದು ಪ್ಲೇಸಲ್ಲಿ ಎತ್ತಿಟ್ಬಿಡ್ಬೇಕು ನೀವು. ನೋಡಿ ಈ ಥರ ನಾನು ಕಲಸಿ ಇಡ್ತಿದ್ರೇ ನನಗಲ್ಲಿ ಸ್ಮೆಲ್ಲು ತುಂಬ ಟೆಂಪ್ಟಿಂಗ್ ಅನ್ನಿಸ್ತಿತ್ತು ತಿನ್ನಬೇಕು ಅಂತ ಹೇಳಿ. ಅಂದರೆ ನಿಜ ಹೇಳ್ತಿದ್ದೀನಿ, ನಾನು ಹೇಳಿದ ಕ್ವಾಂಟಿಟೀಸ್ ಥರನೇ ನೀವು ಹಾಕೋ ಥರ ಆದರೆ ಖಂಡಿತವಾಗ್ಲೂ ನಿಮಗೆ ನಾನಿವಾಗ ಏನು ಸ್ಮೆಲ್ ನನಗೆ ಸಖತ್ತಾಗಿ ಬರ್ತಿದೆಯೋ ಅದೇ ಥರ ಸ್ಮೆಲ್ ನಿಮಗೂ ಕೂಡ ಬರುತ್ತೆ. ಇಲ್ಲಿ ನಾನು ಬಂದು ಹೋಮ್ ಮೇಡ್ ಖಾರ ಪೌಡ್ರೆ ನಾನಿಲ್ಲಿ ಯೂಸ್ ಮಾಡೋದನ್ನು. ನೋಡಿ ಈಗ ನಾನು ಈ ಥರ ಮುಚ್ಚಳ ಇಟ್ಟು ಒಂದು 3 ದಿನವರೆಗೂ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ. ಯಾವುದೇ ಥರ ನೀರನ್ನ ಮುಟ್ಸೋಕ್ಕೆ ಹೋಗಬಾರ್ದು. ಈಗ ನಾವು 3 ದಿನ ಆದಮೇಲೆ ಯಾವ ಥರ ಇದ್ರ ಟೇಸ್ಟ್ ಇರುತ್ತೆ, ಅಂದರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿತಾ ಇಲ್ವಾ ಅಂತ ಆವಾಗ ನಾವು ನೋಡಬೇಕು. ನೋಡಿ ಬೆಳ್ಳುಳ್ಳಿ ಹಾಕಿರೋದ್ರಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇನ್ನೊಂದೇನು ಅಂದರೆ ಸಾಸಿವೆ ಪೌಡರ್ ನೋಡಿ ತರಿಯಾಗಿ ಕಾಣುತ್ತೆ ಅಂತ ಹೇಳಿದ್ನಲ್ಲ, ಈಗೆಲ್ಲ 3 ದಿನ ಬಿಟ್ಟು ನಾನು ತೋರಿಸ್ತೀನಿ. ಓಕೆ, ಅವಾಗ ಸಿಗೋಣ. ನೋಡಿ ಈಗ ನಾವು ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೀವೆಲ್ಲ ನೋಡಿದ್ರಲ್ಲ, ಇದುವರೆಗೆ ಎಲ್ಲ ಪ್ರೋಸೆಸ್ ಎಲ್ಲ ನೋಡಿದ್ರೆ. ಈಗ ನಾನು 3 ಡೇಸ್ ಆಯಿತು ಇದು ಎಲ್ಲ ಮಿಕ್ಸ್ ಮಾಡಿ ಈ ಬೌಲ್ಗೆ ಹಾಕಿ ಮುಚ್ಚೆ ಹಾಕಿ 3 ಡೇಸ್ ಆಯಿತು ಆಚೆ ಇಟ್ಟು ಇವತ್ತೇ ಓಪನ್ ಮಾಡ್ತಾ ಇದ್ದೀನಿ. ಇದರ ಟೆಕ್ಸ್ಚರ್ ಬಂದು ಯಾವ ಥರ ಇದೆ ಅಂತ ನೋಡೋಣ. ಇದು ನೋಡೋಕ್ಕೆ ಮೊದಲು ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟು ಸುಶಾಂತಿ ವ್ಲಾಗ್ಸ್ ಅಂತ ಇತ್ತು, ಅದರಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಕನ್ನಡ ತೆಲುಗು ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೆ. ಅವಾಗ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ, ಈ ಕನ್ನಡ ತೆಲುಗು ಮಿಕ್ಸ್ ಆಗಿ ಗಜ್ಬೀಜಿ ಆಗಿಬಿಡುತ್ತೆ. ಕೆಲವರು ನಮ್ಗೆ ಕೇಳಿದ್ರು ಸಪ್ರೇಟ್ ಮಾಡಿ ಒಂದೇ ಥರ ಮಾಡಿದರೆ ನಮಗೂ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸುಶಾಂತಿ ವ್ಲಾಗ್ಸ್ ಚಾನಲಲ್ಲಿ ತೆಲುಗು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಶಾಂತಿ ವ್ಲಾಗ್ಸ್ ಕನ್ನಡದಲ್ಲಿ ಕನ್ನಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಫುಲ್ ಪ್ಯೂರ್ ಕನ್ನಡಗೆ ಬರುತ್ತೆ, ಕನ್ನಡನೇ ಬರುತ್ತೆ. ಇದರಲ್ಲಿ ಫುಲ್ ಪ್ಯೂರ್ ತೆಲುಗೇ ಬರುತ್ತೆ. ನೀವು ಅದನ್ನು ನೋಡಿ ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ಈಗ ಬಂದು ಇದರ ಟೆಕ್ಸ್ಚರ್ ಬಂದು ಯಾವ ಥರ ಇದೆ ಅಂತ ನೋಡ್ಬೇಕು ಅನ್ನಿಸ್ತಾ ಇದೆಯಲ್ಲ ನಿಮಗೂ, ನನಗೂ ಆ ಥರನೇ ಕ್ಯೂರಿಯಾಸಿಟಿ ಇದೆ. ಯಾವಾಗ ಓಪನ್ ಮಾಡಿ ನೋಡೋಣ ಅಂತ. ಮತ್ತೆ ಹಾಗಾದ್ರೆ ಲೇಟ್ ಮಾಡೋದು ಬೇಡ, ಬನ್ನಿ ನೋಡೋಣ. ಈಗ ನೋಡಿ ನಮ್ಮ ಉಪ್ಪಿನಕಾಯಿ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಮನೇಲಿ ಮಾಡಿರೋ ಖಾರ ಪುಡಿನೇ ಹಾಕಿದ್ದೀನಿ, ನಾನೇನು ಆಚೆ ಖಾರ ಪುಡಿಯನ್ನು ಹಾಕಿಲ್ಲ. ನಾನು ಹೋಮ್ ಮೇಡ್ ಮಾಡ್ಕೋತೀನಲ್ಲ ಅಚ್ಚ ಖಾರದ ಪುಡಿ ಅದೇನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಇದ್ದರೆ ಆ ಸ್ಮೆಲ್ಲ ಎಷ್ಟು ಘಮ ಘಮ ಹೊಡಿತಾ ಇದೆ, ತಿನ್ನಬೇಕು ಅನ್ನಿಸ್ತಾ ಇದೆ. ಈಗ ನೋಡಿ ಚೆನ್ನಾಗಿದೆಯಲ್ಲ, ಕಲರ್ಫುಲ್ ಇದೆ. ಈಗ ಇದರಲ್ಲೇ ನೀವು ಇಡ್ಬೋದು, ಬೇಕಂದ್ರೆ ಬೇರೆ ಯಾವ ಪಾತ್ರೆಗಾದ್ರೂ ಶಿಫ್ಟ್ ಮಾಡ್ಕೋಬೋದು. ಈ ಥರ ಪಾಟ್ ಒಂದು ನಾನು ಪಿಂಗಾಣಿದು ತಗೊಂಡಿದ್ದೀನಿ. ಹೋದ ವರ್ಷನೇ ನಮಗೆ ಅವಾಗಿನ ಯೂಟ್ಯೂಬ್ ಇರಲಿಲ್ಲ, ಹೋದ ವರ್ಷನೇ ಉಪ್ಪಿನಕಾಯಿ ಮಾಡಿದಾಗ ಈ ಥರದೊಂದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ. ಈ ವರ್ಷ ಚೆನ್ನಾಗಿದೆ ಇದು, ಇದಕ್ಕೆ ಹಾಕ್ಬಿಡೋಣ. ಈಗ ನೀವು ಪಿಂಗಾಣಿ ಇಲ್ಲಾಂದರೆ ಗಾಜು ಫೈಬರು ಪ್ಲಾಸ್ಟಿಕ್ ಯಾವ್ದು ಹಾಕಿ ಸ್ಟೀಲ್ಗೆ ಮಾತ್ರ ಹಾಕ್ಬೇಡಿ. ಯಾಕಂದರೆ ಉಪ್ಪು ಆಮೇಲೆ ಹುಳಿ ಎಲ್ಲ ಇರುತ್ತಲ್ಲ, ಸ್ಟೀಲ್ ಪಾತ್ರ ಆದರೆ ಹೋಲಾಗ್ಬಿಡುತ್ತೆ. ಸ್ಟೀಲ್ ಪಾತ್ರೆ ಬಂದು ಕರ್ರಾಗಿ ಬಂದು ಹೋಲಾಗ್ಬಿಡುತ್ತೆ, ಅದಕ್ಕೆ ಸ್ಟೀಲ್ ಪಾತ್ರೆಗೆ ಹಾಕ್ಬೇಡಿ. ಈ ಥರ ಪಿಂಗಾಣಿ ಇಲ್ಲಾಂದರೆ ಗಾಜು ಪ್ಲಾಸ್ಟಿಕ್ಕು ಫೈಬರ್ ಯಾವುದಿದ್ರೂ ಹಾಕ್ಬೋದು. ಈಗ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನನಗಿದು ತುಂಬ ಇಷ್ಟ ಆಗಿದೆ, ಚಿಕ್ಕದಾಗಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ನನ್ನ ಕೈ ಸರಿ ಇಲ್ಲ, ಯಾವಾಗಲೂ ಹೊಡೆದಾಗ್ಬಿಡ್ತೀನೋ, ನನಗೆ ತುಂಬ ಭಯ. ಈ ಥರ ಗಾಜು ಪಿಂಗಾಣಿದು ಇಟ್ಕೊಂಡ್ರೆ ನನಗೆ ಭಯ ಜಾಸ್ತಿ, ನನ್ನ ಕೈ ಸರಿ ಇಲ್ಲ, ಬೇಗ ಹೊಡೆದಾಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಎಚ್ಚರವಾಗಿರ್ತೀನಿ ಈ ಥರ ಇಟ್ಕೊಂಡಾಗ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಇದರಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ನಾವು ಆಯಿಲೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಆವಾಗ ಅಷ್ಟು ಆಯಿಲ್ ಕಾಣಿಸ್ಲಿಲ್ಲ. ಈಗ ನೋಡಿ 3 ದಿನ ಆದಮೇಲೆ ಆಯಿಲೆಲ್ಲ ಈಚೆ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಈಗ ಒಂದ್ಸಲ ಮಿಕ್ಸ್ ಮಾಡೋಣ.
ಈಗ ನೋಡಿ ನಮಗೆ ಆಯಿಲ್ ಬಂದು ಈ ಥರ ತೇಲ್ತಾ ಇದ್ರೆ ನಮಗೆ ಪೀಸ್ಗಳು ಭೂಷಣ ಬರಲ್ಲ. ಇಲ್ಲಾಂದರೆ ಭೂಷಣ ಬಂದ್ಬಿಡುತ್ತೆ. ನಾವು 1 ವರ್ಷನೋ 6 ತಿಂಗಳು ಎಷ್ಟು ದಿನ ಇಟ್ಟರು ವೇಸ್ಟ್ ಆಗಿಬಿಡುತ್ತೆ. ಈ ಥರ ಆಯಿಲ್ ಇದ್ದರೆ ನಾವು 1 ವರ್ಷನೂ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ತೋರಿಸು. ಮಮ್ಮಿ ಈಗ ಏನಾದ್ರು ಎಕ್ಸ್ಟ್ರಾ ಆಯಿಲ್ ಹಾಕೋಬೇಕಾ ಇದರಲ್ಲಿ? ಬೇಡ ಬೇಡ, ಇದೇ ಸಾಕಾಗುತ್ತೆ. ಈಗ ನಾವು ಇದರಲ್ಲಿ ಹಾಕಿದ್ಮೇಲೆ ಆಯಿಲ್ ಎಲ್ಲ ಮೇಲೆ ಬಂದು ಏನಂತಾರೆ ಅದು ತೇಲ್ತಾ ಇರುತ್ತೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಆಯಿಲ್ ಹಾಕೋದು ಬೇಡ. ಕ್ವಾಂಟಿಟಿ ಪ್ರಕಾರ ನಾವು ಎಲ್ಲ ಹಾಕ್ಬಿಟ್ಟಿದೀವಿ, ಸಾಕು. ಇದಕ್ಕೆ ಎಷ್ಟು ಅಂದ್ರೆ ಇವಾಗ ಕೆಳಗಡೆ ಇರೋ ಆಯಿಲ್ ಮೇಲೆ ಹೆಂಗ್ ಬರುತ್ತೆ ಮಮ್ಮಿ? ಬರುತ್ತೆ. ಈಗ ನಾವು ಮಿಕ್ಸ್ ಮಾಡಿದಾಗ ಆಯಿಲ್ ಇರಲಿಲ್ಲ ತಾನೆ, ಇವತ್ತು ಮೇಲಕ್ಕೆ ಬಂದಿಲ್ವಾ, ಹಾಗೇನೆ ಕೆಳಗಡೆ ಇರೋ ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ. ಆ ಥರ ತೇಲ್ಬೇಕು. ತೇಲಿದ್ರೆ ನಮಗೆ 1 ಇಯರ್ ಇದ್ರೂ ಹುಳ ಆಗಲ್ಲ. ಓಕೆ. ಈಗ ನೋಡಿ ನಾವು ಈ ಸೈಡಲ್ಲಿ ಆಯಿಲ್ ಚೆಲ್ಲಿದೆಯಲ್ಲ, ಸ್ವಲ್ಪ ಅಂಟಿದೆಯಲ್ವ, ಅದನ್ನು ನಾವು ಕೈನೂ ಮುಟ್ಬೇಡಿ, ಕ್ಲಾತ್ ಯಾವುದು ಯೂಸ್ ಮಾಡಬೇಡಿ. ಒದ್ದೆ ಇರೋ ಕೈನ ಮುಟ್ಟಬಾರ್ದು. ಒದ್ದೆ ಇರೋ ಕೈನ ಮುಟ್ಟಬೇಡಿ. ಒಂದು ಟಿಶ್ಯೂ ಪೇಪರ್ ತಗೊಂಡು ಸೈಡಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸೈಡಲ್ಲಿ ಎಣ್ಣೆ ಸ್ವಲ್ಪ ಚೆಲ್ಲಿರುತ್ತೆ, ಮಸಾಲ ಇರುತ್ತಲ್ಲ, ಅದನ್ನು ಕೈ ಮುಟ್ಟಬೇಡಿ. ಈ ಥರ ಟಿಶ್ಯೂ ಇದ್ರೆ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಅಂಟಿರುತ್ತೆ. ಈಗ ನಮ್ಮ ಉಪ್ಪಿನಕಾಯಿ ರೆಡಿ. 1 ಇಯರ್ಗೆ ರೆಡಿ ಆಗಿಬಿಟ್ಟಿದೆ ಉಪ್ಪಿನಕಾಯಿ. ಅಂದರೆ ಒದ್ದೆಕಾಯಿ ಮುಟ್ಟಬಾರ್ದು. ಒದ್ದೆಕಾಯಿ ಮುಟ್ಟಿದ್ರೆ ನಿಮಗೊಂದು ತಿಂಗಳು ಇರಲ್ಲ. ಒದ್ದೆಕಾಯಿ ಮುಟ್ಟಿಲ್ಲ ಅಂದರೆ 1 ವರ್ಷ ಸ್ಟೋರ್ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ನೀವು ಆ ಪಿಂಗಾಣಿನ ಈ ಥರ ವೈಟ್ ಬಟ್ಟೆ ಅಂದರೆ ಕಾಟನ್ ಯಾವ್ದಾದ್ರು ಇಟ್ಟು ಅದರಿಂದನೂ ಸಹ ನೀವು ಈ ಥರ ಕ್ಲೋಸ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟ್ ನೀವು ಪಿಂಗಾಣಿದು ಮುಚ್ಚಳಕ್ಕಿನ್ನ ಈ ಥರ ಮುಚ್ಚಿದ್ರೆ ತುಂಬ ತಿಂಗಳು ಸ್ಟೋರ್ ಮಾಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೋತಿದ್ದೀನಿ. ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ನೋ ಥರ ಆದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.